ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿರೋ ಅಸೈನ್ಮೆಂಟ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ನಾನು ಆಕ್ಟಿವಿಟಿ 1 ಅಥವಾ ಅಸೈನ್ಮೆಂಟ್ 1 ಏನ್ ಮಾಡಬೇಕು ಅಂತ ಹೇಳಿದ್ದೆ. ಸೊ 20 ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ನ ಫ್ರೇಮ್ ಮಾಡಬೇಕು. ಯಾವುದೋ ಒಂದು ಟಾಪಿಕ್ ಇರುತ್ತೆ. ಸೊ ನಾನು ನಿಮ್ಗೆ 2 ಟಾಪಿಕ್ ಕೊಟ್ಟಿದ್ದೆ, ಒಂದು ಹಾಸ್ಪಿಟಲ್, ಇನ್ನೊಂದು ಕಾಲೇಜು. ಸೊ 2 ಟಾಪಿಕ್ ಮೇಲೆ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡು 20 ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ನ ಮಾಡಬೇಕು ಅಂತ ಹೇಳಿದ್ದೆ. ಆಕ್ಟಿವಿಟಿ 2 ಈಗ. ಸೊ ಆಕ್ಟಿವಿಟಿ 2 ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕಲೆಕ್ಟ್ ದ ಪಾಪ್ಯುಲೇಷನ್ ಆಫ್ 20 ಸ್ಟೇಟ್ಸ್ ಆಫ್ ಇಂಡಿಯಾ ಇನ್ ದ ಇಯರ್ 2025. ಕಲೆಕ್ಟ್ ಮಾಡಿರೋ ಡೇಟಾನ ಟ್ಯಾಬ್ಯುಲೇಟ್ ಮಾಡಬೇಕು. ಆ ಡೇಟಾನ ಯೂಸ್ ಮಾಡಿಕೊಂಡು ಒಂದು ಗ್ರಾಫ್ ಹಾಕಬೇಕು, ಅದನ್ನ ಹಿಸ್ಟೋಗ್ರಾಮ್ ಅಂತ ಹೇಳ್ತೀವಿ. ಆಮೇಲೆ ಹಿಸ್ಟೋಗ್ರಾಮ್ ಅಂತ ಏನ್ ಗ್ರಾಫ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಇಷ್ಟು ಕೆಲಸನ ಈ ಆಕ್ಟಿವಿಟಿ 2 ಅಲ್ಲಿ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಪಾಪ್ಯುಲೇಷನ್ ಆಫ್ 20 ಸ್ಟೇಟ್ಸ್ ನ ನಾವು ಇಂಟರ್ನೆಟ್ ಇಂದ ಕಲೆಕ್ಟ್ ಮಾಡ್ತೀವಿ. ಸೊ ವಿಲ್ ಗೋ ಟು ಗೂಗಲ್. ಆಯ್ತಾ, ಗೂಗಲ್ ಅಲ್ಲಿ ನಾವು ಪಾಪ್ಯುಲೇಷನ್ ಆಫ್ ಸ್ಟೇಟ್ಸ್ ಆಫ್ ಇಂಡಿಯಾ 2025 ಅಂತ ಸರ್ಚ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾನು ಫಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡೆ, ಅದು ಇಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನನಗೆ ಇಂಡಿಯಾದಲ್ಲಿರೋ ಎಲ್ಲಾ ಸ್ಟೇಟ್ಸಿನ ಹೆಸರು ಮತ್ತೆ ಅವುಗಳ ಪಾಪ್ಯುಲೇಷನ್ ಎಷ್ಟು ಅಂತ ನನಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಪಾಪ್ಯುಲೇಷನ್ ಕ್ರೋರ್ಸ್ ಅಲ್ಲಿ ಇದೆ, ಕೋಟಿಯಲ್ಲಿದೆ. ಸೊ ನನಗೆ 20 ವ್ಯಾಲ್ಯೂಸ್ ಬೇಕು. ಸೊ ವಾಟ್ ಐ ವಿಲ್ ಡೂ ಇಸ್ ಐ ಕಾಪಿ ದ 20 ವ್ಯಾಲ್ಯೂಸ್. ಓಕೆ, ಫಸ್ಟ್ 18 ವ್ಯಾಲ್ಯೂಸ್ ಕಾಪಿ ಆಗ್ತಾ ಇದೆ, ಅಷ್ಟೇ ತಗೊಳ್ಳೋಣ. ಸೊ ಇಲ್ಲಿ ಬಂದು ನಾನು ಕಂಟ್ರೋಲ್ ವಿ, ಸೊ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಐ ಗೋ ಟು ಇಂಟರ್ನೆಟ್ ಅಂಡ್ ಐ ಕಾಪಿ ದ ರೆಸ್ಟ್ ಆಫ್ ದ 2. ಕಾಪಿ ಅಂಡ್ ಪೇಸ್ಟ್ ಹಿಯರ್. ಓಕೆ, ಇಷ್ಟು ಮಾಡಿದ ಮೇಲೆ ಇಲ್ಲಿ ನನಗೆ ಸೀರಿಯಲ್ ನಂಬರ್ ಬೇಕು. ಓಕೆ, ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ, ಪಾಪ್ಯುಲೇಷನ್ ಕ್ರೋರ್ಸ್ ಅಲ್ಲಿ ಇದೆ. ಸೊ ಇದು ಫುಲ್ ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ನಾನು ಸೆಂಟರ್ ಆಮೇಲೆ ಆಲ್ ಬಾರ್ಡರ್ಸ್ ಅಂತ ಮಾಡ್ಕೊಂತೀನಿ. ಐ ಚೇಂಜ್ ದ ಫಾರ್ಮ್ಯಾಟ್, ಫಾಂಟ್ ಸೈಜ್ ಟು ಟೈಮ್ಸ್ ನ್ಯೂ ರೋಮನ್. ಅದು ಏರಿಯಲ್ ಇದೆ, ನಾನು ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಚೇಂಜ್ ಮಾಡ್ಕೊಂತೀನಿ. ಸ್ವಲ್ಪ ಡೇಟಾನ ನಾನು ಅರೇಂಜ್ ಮಾಡ್ಕೊಂತ ಇದ್ದೀನಿ. ಸೊ ಇಲ್ಲಿ ನಂಬರ್ 1, 2 ಅಂತ ಇದೆ. ಎಲ್ಲಾ ನಂಬರ್ಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ 1 and 2 ಸೆಲೆಕ್ಟ್ ಮಾಡಿ ರೈಟ್ ಸೈಡ್ ಕಾರ್ನರ್ ಗೆ ಬಂದು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀನಿ. 20 ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಬಂದಿದೆ. ಓಕೆ, ಈಗ ಈ ವ್ಯಾಲ್ಯೂಸ್ ಬಂದಾದ್ಮೇಲೆ ಸೆಂಟರ್ ಎಲ್ಲಿ ಮಾಡ್ಕೊಳ್ಳೋಣ. ಓಕೆ, ಸೊ ಆಫ್ಟರ್ ಗೆಟಿಂಗ್ ಆಲ್ ದ ವ್ಯಾಲ್ಯೂಸ್ ಈಗ ನಾನು ಟೇಬಲ್ ಹಾಕಬೇಕು. ಟೇಬಲ್ ಹಾಕ್ಲಿಕ್ಕೆ ನನಗೆ ಕ್ಲಾಸ್ ಇಂಟರ್ವೆಲ್ ಬೇಕು. ಕ್ಲಾಸ್ ಇಂಟರ್ವೆಲ್ ಬೇಕು ಅಂತ ಹೇಳಿದ್ರೆ ಐ ಶುಡ್ ನೋ ವಾಟ್ ಈಸ್ ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದ್ರೆ ನಾನೇನು ಇಲ್ಲಿ ಪಾಪ್ಯುಲೇಷನ್ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಅಥವಾ ಇಲ್ಲಿ ತಗೊಂಡಿದ್ದೀನಿ, ಡೇಟಾ ಕಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಅತಿ ಕಡಿಮೆ ವ್ಯಾಲ್ಯೂ ಯಾವುದು, ಅತಿ ಜಾಸ್ತಿ ವ್ಯಾಲ್ಯೂ ಯಾವುದು ಅಂತ ನಾನು ಕಂಡುಹಿಡಿಬೇಕು. ಸೊ ಅದನ್ನ ಎಕ್ಸೆಲ್ ಅಲ್ಲಿ ಮಾಡುವಾಗ ಫಾರ್ಮುಲಾ ಯೂಸ್ ಮಾಡ್ತೀವಿ, ಆ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಮಿನಿಮಮ್ಗೆ ನಾನು MIN ಅಂತ ಬರ್ಕೊಂತೀನಿ, ಮ್ಯಾಕ್ಸಿಮಮ್ಗೆ MAX ಅಂತ ಬರ್ಕೊಂತೀನಿ. ಅದೇನು ಫಾರ್ಮುಲಾ ಅಂತ ತಗೋಬೇಕು. ಒಂದ್ ನೆನಪಿಟ್ಕೊಳ್ಳಿ, ವೆನ್ ಎವರ್ ಯು ಆರ್ ಅಪ್ಲೈಯಿಂಗ್ ಫಾರ್ಮುಲಾ ಇನ್ ಎಕ್ಸೆಲ್ ಯು ಆರ್ ಸಪೋಸ್ ಟು ಸ್ಟಾರ್ಟ್ ವಿತ್ ಈಕ್ವಲ್ ಟು ಸೈನ್. ಸೊ ಈಕ್ವಲ್ ಟು ಅಂತ ಟೈಪ್ ಮಾಡಿ, ಮಿನಿಮಮ್ಗೆ ಫಾರ್ಮುಲಾ MIN, ಬ್ಲೂ ಅಲ್ಲಿ ಫಾರ್ಮುಲಾ ಹೈಲೈಟ್ ಆಗುತ್ತೆ, ಡಬಲ್ ಕ್ಲಿಕ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಮಿನಿಮಮ್ ಅಂತ ಬಂದಾದ್ಮೇಲೆ ಪಾಪ್ಯುಲೇಷನ್ ಕೆಳಗಿದ್ದ ಸಂಖ್ಯೆನ ಸೆಲೆಕ್ಟ್ ಮಾಡ್ಕೋಬೇಕು, ಎಂಟರ್ ಅಂತ ಕೊಡಿ. ಸೊ ಕಂಪ್ಯೂಟರ್ ನಾನ್ ಸೆಲೆಕ್ಟ್ ಮಾಡಿರೋ ಸಂಖ್ಯೆಯಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತು, ದಟ್ ಈಸ್ 1.36. ನೆಕ್ಸ್ಟ್ ಐಲ್ ಕಮ್ ಟು ಮ್ಯಾಕ್ಸಿಮಮ್, ಫಾರ್ಮುಲಾ MAX, ಬ್ಲೂ ಫಾರ್ಮುಲಾ ಬರುತ್ತೆ, ಡಬಲ್ ಕ್ಲಿಕ್ ಮಾಡಿ ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ. ಪಾಪ್ಯುಲೇಷನ್ ಕೆಳಗಿದ್ದ ಸಂಖ್ಯೆ ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಔಟ್ ಮಾಡುವಾಗ ನಂಬರ್ಸ್ ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಐ ಆಮ್ ಸೆಲೆಕ್ಟಿಂಗ್ ಓನ್ಲಿ ದ ನಂಬರ್ಸ್. ಸೊ ನಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀನಿ, ಎಂಟರ್ ಅಂತ ಕೊಡ್ತೀನಿ. ಸೊ ಈಗ ಕಂಪ್ಯೂಟರ್ ನನಗೆ ನಾನು ಸೆಲೆಕ್ಟ್ ಮಾಡಿರೋ ಸೆಲ್ಸ್ ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಫೈಂಡ್ ಔಟ್ ಮಾಡಿ ಕೊಟ್ಟಿದೆ. ಸೊ ಒಮ್ಮೆ ಈ ವ್ಯಾಲ್ಯೂಸ್ ಗೊತ್ತಾದ್ಮೇಲೆ ನಾನು ಟೇಬಲ್ ಬರೀಲಿಕ್ಕೆ ಕ್ಲಾಸ್ ಇಂಟರ್ವೆಲ್ ಅಂತ ಬರೀತೇನೆ. ಓಕೆ, ಕ್ಲಾಸ್ ಇಂಟರ್ವೆಲ್. ನೆಕ್ಸ್ಟ್ ಬಿನ್ ಅಂತ ಬರ್ಕೋಬೇಕು. ಓಕೆ, ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿದ್ರೆ ನನಗೆ ಇಲ್ಲಿ 20 ಡೇಟಾ ಕೊಟ್ಟಿದೆ. ಎಲ್ಲಾ ಡೇಟಾನ ನಾನು ಗ್ರಾಫ್ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ರೇಂಜ್ ಬರ್ಕೊಂತೀನಿ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಂತ ರೇಂಜ್ ಬರೀಲಿಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ಗೊತ್ತಾಗೋದು ಇಂಪಾರ್ಟೆಂಟ್.
ಸೊ ಈಗ ಮಿನಿಮಮ್ ನಾನು 1 ಇಂದ ಸ್ಟಾರ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ ಎಲ್ಲಿವರೆಗೆ ನಾನು ಇಂಟರ್ವಲ್ ಬರ್ಕೋಬೇಕು 23.5 ಹೋಲ್ ನಂಬರ್ ತಗೊಂಡ್ರೆ ನಾನು 24 ವರೆಗೆ ಬರೀಬೇಕು. ಹಾಗಾಗಿ ನಾನು ಕ್ಲಾಸ್ ಇಂಟರ್ವೆಲ್ 0 to 5 ಅಂತ ಬರ್ಕೊಂತೀನಿ. 5 ಡಿಸ್ಟೆನ್ಸ್ ಇಡ್ತೇನೆ, 0 to 5, ನೆಕ್ಸ್ಟ್ 6 to 10 ಅಂತ ಬರ್ಕೊಂತೀನಿ. ಸೊ ಯೂಶಲಿ ನೀವು ನಂಬರ್ಸ್ ಬರೆಯುವಾಗ ಈ ತರ ನಿಮಗೆ ಡೇಟ್ಸ್ ಬರುತ್ತೆ. ಓಕೆ, ಆ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ಮಾಡಿ, ಎಂಟರಿನ ಲೆಫ್ಟ್ ಸೈಡಿಗೆ ಒಂದು ಇದು ಇದೆ ಬಟನ್, ಅದನ್ನ ಕ್ಲಿಕ್ ಮಾಡಿ ಹೈಫನ್ ಬರುತ್ತೆ, ಸಿಂಗಲ್ ಹೈಫನ್, ಅದನ್ನ ತಗೊಳ್ಳಿ. ಈಗ ನಾನು 6 to 10 ಅಂತ ಇಂಟರ್ವಲ್ ಬರ್ಕೊಂತೀನಿ. ಅದಾದ್ಮೇಲೆ ಅಗೇನ್ ಹೈಫನ್ ತಗೊಂತೀನಿ. 10 ಆದ್ಮೇಲೆ 11, 11 to 15, 15 ಆದ್ಮೇಲೆ 16, 16 to 20, 20 ಆದ್ಮೇಲೆ 21 ಬರುತ್ತೆ, 21 to 25. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಾನು ಕ್ಲಾಸ್ ಇಂಟರ್ವೆಲ್ ತಗೊಂಡಾದ್ಮೇಲೆ ನಾನೇನ್ ನೋಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಕ್ಲಾಸ್ ಇಂಟರ್ವೆಲ್, ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ ಅಲ್ಲಿ ನಾನು ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಬರ್ದಿದ್ದೀನಲ್ಲ ಅದೆಲ್ಲ ವ್ಯಾಲ್ಯೂಸ್ ಬರಬೇಕು. ಸೊ ನಾನು 0 ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಮಿನಿಮಮ್ ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅದು ಇನ್ಕ್ಲೂಡ್ ಆಯಿತು. ಮ್ಯಾಕ್ಸಿಮಮ್ ನಾನು ಇಲ್ಲಿ 25 ವರೆಗೆ ತಗೊಂಡಿದ್ದೀನಿ, ಇಲ್ಲಿ ಮ್ಯಾಕ್ಸಿಮಮ್ 23.8 ಇದೆ. ಹಾಗಾಗಿ ನಾನೇನು ಇಲ್ಲಿ ವ್ಯಾಲ್ಯೂಸ್ ಬರ್ಕೊಂಡಿದ್ದೀನಿ ಎಲ್ಲಾ ವ್ಯಾಲ್ಯೂಸ್ ನನಗೆ ಈ ಕ್ಲಾಸ್ ಇಂಟರ್ವೆಲ್ ಅಲ್ಲಿ ಸಿಗುತ್ತೆ. ಆಯ್ತಾ? ಅದಾದ್ಮೇಲೆ ಬಿನ್ ಅಂತ ಬರ್ಕೊಂತೀನಿ. ಬಿನ್ ಅಂದ್ರೆ ಏನು, ಇಲ್ಲಿ ಏನ್ ನಾವು ಕ್ಲಾಸ್ ಇಂಟರ್ವೆಲ್ ಬರ್ದಿದೀವಿ ಅದರಲ್ಲಿರೋ ಅಪ್ಪರ್ ಲಿಮಿಟ್. Now, what do you mean by upper limit? Whenever you're writing a class interval, so ಇಲ್ಲಿ 0 to 5 ಅಂತ ಏನ್ ಬರ್ದಿದ್ದೀನಿ, ಇಲ್ಲಿ 0 becomes the lower limit, 5 becomes the upper limit. ಇಲ್ಲಿ 6 is lower, 10 is upper. ಇದರಲ್ಲಿ 11 lower, 15 is upper. Okay. Next, 16 is lower, 20 is upper, 21 is lower, 25 is upper. So ಇಲ್ಲಿ ನಾನು ಅಪ್ಪರ್ ಲಿಮಿಟ್ ನ ಬರ್ಕೋಬೇಕು. ಸೊ 0 to 5 ಅಲ್ಲಿ ಅಪ್ಪರ್ ಲಿಮಿಟ್ 5, 6 to 10 ಅಲ್ಲಿ ಅಪ್ಪರ್ ಲಿಮಿಟ್ 10, 11 to 15 ಅಲ್ಲಿ ಅಪ್ಪರ್ ಲಿಮಿಟ್ 15, ನೆಕ್ಸ್ಟ್ 20, ನೆಕ್ಸ್ಟ್ 25. ಓಕೆ, ಕ್ಲಾಸ್ ಇಂಟರ್ವೆಲ್ ಮತ್ತೆ ಬಿನ್ ಬರೆದಾದ್ಮೇಲೆ ಯು ಹ್ಯಾವ್ ಟು ಗೋ ಟು ಡೇಟಾ. ಡೇಟಾದಲ್ಲಿ ಲಾಸ್ಟ್ಗೆ ಇಲ್ಲಿ ಡೇಟಾ ಅನಾಲಿಸಿಸ್ ಅಂತ ಇರುತ್ತೆ. ಆಯ್ತಾ? ಈಗ ಇದರಲ್ಲಿ ನನಗೆ ಡೇಟಾ ಅನಾಲಿಸಿಸ್ ಅಂತ ತೋರಿಸ್ತಾ ಇಲ್ಲ, ಬಟ್ ಆಲ್ರೆಡಿ ಎಕ್ಸೆಲ್ ಅಲ್ಲಿ ಡೇಟಾ ಅನಾಲಿಸಿಸ್ ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ, ಫೈಲ್ ನ ಸೇವ್ ಮಾಡ್ಕೊಂಡ್ ಬಿಡ್ತೀನಿ. ಯಾಕಂದ್ರೆ ಐ ಹ್ಯಾವ್ ಟು ಕ್ಲೋಸ್ ದಿಸ್ ಫೈಲ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. Save activity 2. ಓಕೆ, ಸೇವ್ ಮಾಡ್ಕೊಂಡಿದ್ದೀನಿ, ಕ್ಲೋಸ್ ಮಾಡ್ತೀನಿ. ಓಕೆ, ಇಲ್ಲಿ ಓಪನ್ ಮಾಡ್ಕೊಂತೀನಿ. ಫೈನ್, ನೌ ಐ ವಿಲ್ ಗೋ ಟು ಡೇಟಾ. ಈಗ ನೋಡಿ ನನಗೆ ಡೇಟಾ ಅನಾಲಿಸಿಸ್ ಅಂತ ಸಿಕ್ತು. ಸೊ ಡೇಟಾ ಅನಾಲಿಸಿಸ್ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸಮ್ ಟೈಮ್ಸ್ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡುವಾಗ ಅದು ಕಾಣಿಸೋದಿಲ್ಲ. ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಓಕೆ, ಸೊ ಡೇಟಾಗೆ ಹೋಗಿ ಡೇಟಾ ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿ. ಆಗ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಹಿಸ್ಟೋಗ್ರಾಮ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಓಪನ್ ಅಂತ ಮಾಡಿ. ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಇನ್ಪುಟ್ ರೇಂಜ್ ಅಂತ ಇದೆ. ಇನ್ಪುಟ್ ರೇಂಜ್, ಬಿನ್ ರೇಂಜ್, ಔಟ್ಪುಟ್ ರೇಂಜ್, ಇದೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಸೊ ಇನ್ಪುಟ್ ರೇಂಜ್ ಅಲ್ಲಿ ಇಲ್ಲಿ ಬಾಕ್ಸ್ ಇದೆಯಲ್ಲ ಆರೋ ಮಾರ್ಕ್, ಅದನ್ನ ಯೂಸ್ ಮಾಡಿ. ಸ್ವಲ್ಪ ಸಿಸ್ಟಮ್ಸ್ ಅಲ್ಲಿ ಆರೋ ಮಾರ್ಕ್ ಬದಲು ನಿಮಗೆ ಕಲರ್ ಬಾಕ್ಸ್ ಬರುತ್ತೆ. ಸೊ ಆ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಪುಟ್ ರೇಂಜ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಸಂಖ್ಯೆ ಇದೆಯಲ್ಲ ಅದನ್ನ ತಗೋಬೇಕು. ಸೊ ಒಂದು ನೆನಪಿಟ್ಕೊಳ್ಳಿ, ನೀವು ಇನ್ಪುಟ್ ರೇಂಜ್ ನ ಸೆಲೆಕ್ಟ್ ಮಾಡುವಾಗ ಹೆಡಿಂಗ್ ನ ಸೆಲೆಕ್ಟ್ ಮಾಡ್ಕೋಬಾರದು. ಓಕೆ, ಬರೀ ಸಂಖ್ಯೆನ ಸೆಲೆಕ್ಟ್ ಮಾಡಬೇಕು. ಸೊ ಒಮ್ಮೆ ರೇಂಜ್ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಈ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ. ಬಿನ್ ರೇಂಜ್ ಬಾಕ್ಸ್ ಕ್ಲಿಕ್ ಮಾಡಿ. ಬಿನ್ನಿನ ಕೆಳಗೆ ಏನ್ ಸಂಖ್ಯೆ ಬರ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅಗೇನ್ ಬಾಕ್ಸ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಔಟ್ಪುಟ್ ರೇಂಜ್ ನ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಕ್ಲಿಕ್ ಮಾಡಿ. ಔಟ್ಪುಟ್ ಎಲ್ಲಿ ಬೇಕು ಅಂತ ಕೇಳ್ತಾ ಇದೆ. ನಾನು ಬಿನ್ ಪಕ್ಕದಲ್ಲಿ ಹೆಡಿಂಗ್ ಎಲ್ಲಿದೆಯಲ್ಲ ಅಲ್ಲಿ ತಗೊಂತಾ ಇದ್ದೀನಿ. ಕ್ಲಿಕ್ ದ ಬಾಕ್ಸ್. ನನಗೆ ಚಾರ್ಟ್ ಬೇಕು, ಹಿಸ್ಟೋಗ್ರಾಮ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಚಾರ್ಟ್ ಔಟ್ಪುಟ್ ಗೆ ಹೋಗ್ತೀನಿ. ಓಕೆ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಕಂಪ್ಯೂಟರ್ ನನಗೆ ಚಾರ್ಟ್ ಸಮೇತ ಇನ್ಸೈಡ್ ತೆಗಿತೀನಿ. ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತು. ಸೊ ಇಲ್ಲಿ ನನಗೆ ಏನ್ ಕೊಡ್ತು ಕಂಪ್ಯೂಟರ್ ಅಂತ ಹೇಳಿದ್ರೆ, ವ್ಯಾಲ್ಯೂಸ್ ನ ಸೆಂಟ್ರಲ್ ತಂದು ಆಲ್ ಬಾರ್ಡರ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದ ಕಂಪ್ಯೂಟರ್ ಹ್ಯಾಸ್ ಗಿವನ್ ಮೀ ವಾಟ್ ಈಸ್ ದ ಫ್ರೀಕ್ವೆನ್ಸಿ. ಇಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಏನು, ನಾನೇನ್ ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಬರ್ಕೊಂಡಿದ್ದೀನಿ, ಆ ಕ್ಲಾಸ್ ಇಂಟರ್ವೆಲ್ ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಬರ್ತಾ ಇದೆ. ಸೊ ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ಕ್ಲಾಸ್ ಇಂಟರ್ವೆಲ್ ರೆಪ್ರೆಸೆಂಟ್ಸ್ ಪಾಪ್ಯುಲೇಷನ್ ಇನ್ ಕ್ರೋರ್. ಸೊ 0 to 5 crores ಎಷ್ಟು ಸ್ಟೇಟ್ಸ್ ಇದಾವೆ, ದೇ ಆರ್ 10 states. 6 ಇಂದ 10 crores 7 states ಇದೆ. 11 ಇಂದ 15 crores 2 states ಇದೆ.
16 to 20 crores ಪಾಪ್ಯುಲೇಷನ್ ಯಾವ ಸ್ಟೇಟ್ ಅಲ್ಲೂ ಇಲ್ಲ. 21 to 25 crore ಪಾಪ್ಯುಲೇಷನ್ ಒಂದು ಸ್ಟೇಟ್ ಅಲ್ಲಿ ಇದೆ. ಓಕೆ, ದಿಸ್ ಇಸ್ ದ ಟೇಬಲ್. ಟೇಬಲ್ ಆದ್ಮೇಲೆ ಇಲ್ಲಿ ಒಂದು ಹಿಸ್ಟೋಗ್ರಾಮ್ ಅಂತ ಬಂದಿದೆ. ಸೊ ಅದನ್ನ ಸ್ವಲ್ಪ ನಾನು ದೊಡ್ಡದಾಗಿ ಮಾಡ್ಕೊಂತೀನಿ. ಇಲ್ಲಿ ಎನ್ಲಾರ್ಜ್ ಇಟ್. ಓಕೆ, ನೆಕ್ಸ್ಟ್ ಇಲ್ಲಿ 3 ಅಂತ ಬಂದಿದೆ. ಓಕೆ, ಮತ್ತೆ ಈ ವ್ಯಾಲ್ಯೂಸ್ ಎಲ್ಲ ಬಂದಿದೆ. ಸೊ ಈಗೇನ್ ಮಾಡೋಣ ಅಂತ ಹೇಳಿದ್ರೆ, ನೀವು ಈ ಕಡ್ಡಿಗಳನ್ನ ಒಮ್ಮೆ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಆಮೇಲೆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋದು, ರೈಟ್ ಕ್ಲಿಕ್ ಅಂಡ್ ದೆನ್ ಲೆಫ್ಟ್ ಕ್ಲಿಕ್. ಲೆಫ್ಟ್ ಕ್ಲಿಕ್ ಮಾಡಿದಾಗ ಕೆಳಗೆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಫಿಲ್ಲಿಗೆ ಹೋಗಿ, ಪೇಂಟ್ ಬಾಕ್ಸ್ ಫಿಲ್ಲಿಗೆ ಹೋಗಿ ವೇರಿ ಕಲರ್ ಬೈ ಪಾಯಿಂಟ್ಸ್ ಅಂತ ಮಾಡಿದ್ರೆ ಪ್ರತಿ ಕಡ್ಡಿ ಬೇರೆ ಬೇರೆ ಕಲರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಗ್ಯಾಪ್ ಬಿಡ್ತಿರುತ್ತೆ, ಅದು ಫುಲ್ 0 ಮಾಡ್ಬೇಕು. ಅಂದ್ರೆ ಈ ಕಡ್ಡಿ ಮಧ್ಯದಲ್ಲಿ ಏನ್ ಗ್ಯಾಪ್ ಇದೆ ಅದು ಗ್ಯಾಪ್ ಇರಬಾರ್ದು. ಹಿಸ್ಟೋಗ್ರಾಮ್ ಅಂದ್ರೆ ಗ್ಯಾಪ್ ಇರೋದಿಲ್ಲ. ಸೊ ಅದನ್ನ 0 ಮಾಡ್ಕೊಳ್ಳೋಣ. ಈಗ ಇದನ್ನ ಕ್ಲೋಸ್ ಮಾಡಿ, ಪ್ಲಸ್ ಮಾರ್ಕ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಡೇಟಾ ಲೇಬಲ್ಸ್ ಹಾಕೊಂತೀನಿ. ಅಂದ್ರೆ ಪ್ರತಿ ಕಡ್ಡಿ ಮೇಲೆ, ಬಾರಿನ ಮೇಲೆ ನಮಗೆ ಎಷ್ಟು ವ್ಯಾಲ್ಯೂ ಅಂತ ಬರುತ್ತೆ. ಇಷ್ಟಾದ ಮೇಲೆ ಇಲ್ಲಿ ಆಕ್ಸೆಸ್ ಟೈಟಲ್ ಅಂತ ಹೇಳ್ತೀವಿ, ಇದನ್ನ ಚೇಂಜ್ ಮಾಡ್ಕೊಂತೀನಿ. ಸೊ ಇದು ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸ್ಟೇಟ್ಸ್, ಹೌ ಮೆನಿ ಸ್ಟೇಟ್ಸ್, 10 ಸ್ಟೇಟ್ಸ್, 7 ಸ್ಟೇಟ್, 2 ಸ್ಟೇಟ್ಸ್. ಸೊ ಇಲ್ಲಿ ನಾನು ಸ್ಟೇಟ್ಸ್ ಅಂತ ಟೈಪ್ ಮಾಡ್ತೀನಿ. ನೀವು ಟೈಪ್ ಮಾಡುವಾಗ ತಕ್ಷಣಕ್ಕೆ ನಿಮಗೆ ಇಲ್ಲಿ ಏನ್ ಬರೀತಾ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ, ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಆಯ್ತಾ, ಸ್ಟೇಟ್ಸ್ ನೋಡಿ, ಎಂಟರ್ ಅಂತ ಕೊಟ್ಟ ತಕ್ಷಣ ಸ್ಟೇಟಿನ ವ್ಯಾಲ್ಯೂಸ್ ಇಲ್ಲಿ ಬಂತು. ಇಲ್ಲಿ ಬಿನ್ ಅಂತ ಇದೆ, ಅದನ್ನ ನಾನು ಪಾಪ್ಯುಲೇಷನ್ ಅಂತ ಬರೀತೀನಿ. ಎಂಟರ್ ಅಂತ ಕೊಡ್ತೀನಿ. ಸೊ ಇಲ್ಲಿಗೆ ಪಾಪ್ಯುಲೇಷನ್ ಬಂತು. ಓಕೆ, ಇದು ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಯ್ತು. ಸೊ ನೀವು ಇದೇ ತರ ಎಕ್ಸೆಲ್ ಅಲ್ಲಿ ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿಕೊಂಡು ಒಮ್ಮೆ ಆಕ್ಟಿವಿಟಿ ಆದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಮಾಡಿರೋ ಆಕ್ಟಿವಿಟಿನ ನೀವು A4 ಸೈಜ್ ಪೇಪರ್ ಅಲ್ಲಿ ಬರಿಬೇಕು. ಸೊ ಏನಿದೆ ಆಕ್ಟಿವಿಟಿ 2, ಹೆಡಿಂಗ್ ಆಫ್ ದ ಆಕ್ಟಿವಿಟಿ, ಈ ಟೇಬಲ್ ಆದ ಮೇಲೆ ಟೇಬಲಿನ ಕೆಳಗಡೆ ಇದೆಲ್ಲ ಕೆಳಗೆ ಬರಬೇಕು. ನಾನು ಪಕ್ಕದಲ್ಲಿ ಮಾಡಿದ್ದೀನಿ. ಸೊ ಎಂಟೈರ್ ಟೇಬಲ್ ಆದ್ಮೇಲೆ ಟೇಬಲಿನ ಕೆಳಗಡೆ ಮಿನಿಮಮ್ ಮ್ಯಾಕ್ಸಿಮಮ್ ಕ್ಲಾಸ್ ಇಂಟರ್ವೆಲ್, ಅದಾದ ಮೇಲೆ ಗ್ರಾಫ್ ಅಂಟಿಸ್ಬೇಕು. ಸೊ ಗ್ರಾಫ್ ಅಂಟಿಸ್ಲಿಕ್ಕೆ ಇಲ್ಲೇನ್ ಗ್ರಾಫ್ ಬಂದಿದೆ ಅದನ್ನ ನೀವು ಪ್ರಿಂಟ್ ಮಾಡ್ಬೇಕಾಗತ್ತೆ. ಯು ಹ್ಯಾವ್ ಟು ಟೇಕ್ ಕಲರ್ ಪ್ರಿಂಟ್. ಸೊ ಏನ್ ಮಾಡೋದು ಅಂತ ಹೇಳಿದ್ರೆ, ನೀವು ಇದೇ ಫೈಲ್ನ ತಗೊಂಡು ಪ್ರಿಂಟಿಗೆ ಹಾಕೋಬಹುದು. ಆಯ್ತಾ, ಆಮೇಲೆ ಇದನ್ನ ಕಟ್ಔಟ್ ಮಾಡಿ ನೀವು ಆಕ್ಟಿವಿಟಿಗೆ ಅಟ್ಯಾಚ್ ಮಾಡಿದ್ರೆ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ಯಾವೆಲ್ಲ ಪ್ರಿಂಟ್ ತೆಗಿಲಿಕ್ಕಿದೆ ಅದನ್ನ ಮಾತ್ರ ಕಟ್ ಮಾಡಿ ಒಂದು ಫೈಲಿಗೆ ಹಾಕೋಬಹುದು. ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ. SNI ಸ್ನಿಪ್ಪಿಂಗ್ ಟೂಲ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಬಾಕ್ಸ್ ಓಪನ್ ಆಗುತ್ತೆ, ಅದ್ರಲ್ಲಿ ನ್ಯೂ ಹೋಗಿ. ಸೊ ನನಗೆ ಈ ಒಂದು ಫೈಲ್ ಮಾತ್ರ ಬೇಕು, ಈ ಒಂದು ಡಯಾಗ್ರಾಮ್ ಮಾತ್ರ ಬೇಕು. ಈ ಡಯಾಗ್ರಾಮ್ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ನನಗೆ ಈ ತರ ಒಂದು ಡಯಾಗ್ರಾಮು ಸೆಲೆಕ್ಟ್ ಆಯ್ತು. ಈಗ ಇದನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ವರ್ಡ್ ಫೈಲ್ ನ ಓಪನ್ ಮಾಡಿಕೊಂಡು ವರ್ಡ್ ಫೈಲ್ ಇಲ್ಲಿ Ctrl+V ಅಂತ ಹಾಕ್ತೇನೆ. ಅವಾಗ ಏನಾಗತ್ತೆ, ಇಲ್ಲಿ ನಾನೇನು ಆ ಗ್ರಾಫ್ ಕಾಪಿ ಮಾಡಿದ್ದೆ ಅಥವಾ ಕಟ್ ಮಾಡಿದ್ದೆ ಇಲ್ಲಿ ಪೇಸ್ಟ್ ಆಗಿದೆ. ಸೊ ಈ ಶೀಟ್ ನ ನೀವು ಅಂದ್ರೆ ಈ ಫೈಲ್ ನ ನೀವು ಓಪನ್ ಮಾಡ್ಕೊಂಡು ಪ್ರಿಂಟ್ ಕೊಟ್ರೆ ಆಯ್ತು. ಆಯ್ತಾ, ಸೊ ಆಮೇಲೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಇನ್ನೊಂದು ಕೆಲಸ ಮಾಡ್ಲಿಕ್ಕಿದೆ. ಸೊ ಈ ಗ್ರಾಫ್ ಅಂಟಿಸಿದ ಮೇಲೆ ನೆಕ್ಸ್ಟ್ ನೀವು ಎಕ್ಸ್ಪ್ಲೇನ್ ದ ಗ್ರಾಫ್ ಅಂತ ಇದೆ. ಸೊ ಎಕ್ಸ್ಪ್ಲೇನ್ ದ ಗ್ರಾಫ್ ಅಲ್ಲಿ ಹಿಸ್ಟೋಗ್ರಾಮ್ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಅದರ ಯೂಸಸ್ ಏನಿರುತ್ತೆ, ಅದೆಲ್ಲ ನೀವು ಬರಿಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ನಾನು ನೋಟ್ಸ್ ಕಳಿಸ್ತೇನೆ, ಅದರಲ್ಲಿ ಇರುತ್ತೆ, ಅದನ್ನ ಬರೆದ್ರೆ ಆಯ್ತು. ಇಷ್ಟು ಮಾಡಿದ್ರೆ ನಿಮಗೆ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಆಗತ್ತೆ. ನೆನಪಿರ್ಲಿ, ಇಲ್ಲೇನು ನೀವು ಎಕ್ಸೆಲ್ ಅಲ್ಲಿ ಮಾಡ್ತೀರಾ, ಸೊ ಅದನ್ನ ನೀವು ಬರಿಬೇಕು A4 ಸೈಜ್ ಪೇಪರ್ ಅಲ್ಲಿ. ಬರೆಯುವಾಗ ಯಾವ ತರ ಬರಿಬೇಕು, ಆಕ್ಟಿವಿಟಿ 2 ಅಂತ ಬರ್ದು ಹೆಡಿಂಗ್ ಬರ್ದು ಫಸ್ಟ್ ಟೇಬಲ್ ಹಾಕೊಂತೀರಾ. ಟೇಬಲಿನ ಕೆಳಗಡೆ ನಾನು ರೈಟ್ ಸೈಡ್ ಮಾಡಿದೀನಿ, ನೀವು ಒಂದ್ರ ಕೆಳಗೆ ಒಂದ್ ಮಾಡಬೇಕು. ಟೇಬಲ್ ಆದ್ಮೇಲೆ ಮಿನಿಮಮ್ ಮ್ಯಾಕ್ಸಿಮಮ್ ಬರಿಬೇಕು, ಅದಾದ್ಮೇಲೆ ಟೇಬಲ್ ಆಗ್ಬೇಕು, ಅದ್ರ ಕೆಳಗಡೆ ಗ್ರಾಫ್ ಹಾಕ್ಬೇಕು, ಗ್ರಾಫ್ ಆದ ಮೇಲೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು.